ಸೊ ಡು ಯು ರಿಯಲಿ ನೀಡ್ ಅ ಸೆಂಟರ್ ಸ್ಟ್ಯಾಂಡ್ ಫಾರ್ ಯೋರ್ ಮೋಟರ್ ಸೈಕಲ್? ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಟೈಮ್ಸಲ್ಲಿ, ಬಿಕಾಸ್ ಸಾಕಷ್ಟು ಜನ ಡಿಸೈಡ್ ಮಾಡ್ತಾರೆ ವೆದರ್ ಟು ಬೈ ಅ ಮೋಟರ್ ಸೈಕಲ್ ಆರ್ ನಾಟ್ ಬೇಸ್ಡ್ ಆನ್ ಅದರಲ್ಲಿ ಸೆಂಟರ್ ಸ್ಟ್ಯಾಂಡ್ ಇದೆಯಾ ಇಲ್ವಾ ಅಂತ. ಹಾಗೂ ಸಾಕಷ್ಟು ಜನ ಮಾಡಿಫೈ ಮಾಡ್ತಾರೆ ಅವ್ರ ಮೋಟರ್ ಸೈಕಲ್ನ ವಿಚ್ ಡಸಂಟ್ ಹ್ಯಾವ್ ಅ ಸೆಂಟರ್ ಸ್ಟ್ಯಾಂಡ್, ಬರೀ ಸೈಡ್ ಸ್ಟ್ಯಾಂಡ್ ಇರೋದಕ್ಕೆ ಸೆಂಟರ್ ಸ್ಟ್ಯಾಂಡ್ನ ಹಾಕಿಸ್ತಾ ಇದ್ದಾರೆ. ಸೊ ನಂದು ಅನುಭವದಿಂದ ನನಗೆ ಇದು ಇಂಪಾರ್ಟೆಂಟ್ ಇಲ್ವಾ ಇದೆಯಾ ಅಂತ ನಾನು ಹೇಳ್ತೀನಿ. ಫಸ್ಟ್ಲಿ ನನ್ನ ಹತ್ರ ಪ್ರೀವಿಯಸ್ಲಿ ಐ ಹ್ಯಾಡ್ ಹಂಟರ್ 350. ಸೊ ಅದರಲ್ಲಿ ನನಗೆ ಸೆಂಟರ್ ಸ್ಟ್ಯಾಂಡ್ ಅವೈಲೇಬಲ್ ಇತ್ತು. ಆ್ಯಂಡ್ ಕರೆಂಟ್ಲಿ ಐ ಆಮ್ ಓನಿಂಗ್ ಅ ಸ್ಕ್ರಾಂಬ್ಲರ್ 400X. ಸೊ ಅದರಲ್ಲಿ ಇವಾಗ ಸೆಂಟರ್ ಸ್ಟ್ಯಾಂಡ್ ಇಲ್ಲ, ಬರೀ ಸೈಡ್ ಸ್ಟ್ಯಾಂಡ್ ಇದೆ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ ಈಸ್, ನನ್ನ ಅನುಭವ ಪ್ರಕಾರ ಈಸ್ ದ್ಯಾಟ್ ಸೆಂಟರ್ ಸ್ಟ್ಯಾಂಡ್ ಇರೋದು ಈಸ್ ಅ ಗುಡ್ ಟು ಹ್ಯಾವ್ ಫೀಚರ್ ಫಾರ್ ಶೋರ್. ಬಿಕಾಸ್ ನಿಮಗೆ ಒಂದು ಡೆಫಿನೆಟ್ಲಿ ನಿಮಗೆ ಚೈನ್ ಕ್ಲೀನಿಂಗ್ ಆ್ಯಂಡ್ ಚೈನ್ ಲೂವಿಂಗಲ್ಲಿ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಡೆಫಿನೆಟ್ಲಿ ನಿಮಗೆ ಟೈರ್ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೆಂಟರ್ ಸ್ಟ್ಯಾಂಡ್ ಇದ್ದರೆ ಮುಂದ್ಗಡೆ ಹಿಂದ್ಗಡೆ ಟೈರ್ ಚೇಂಜ್ ಮಾಡೋದು ತುಂಬ ಈಸಿ. ಥರ್ಡ್ ಬಂದ್ಬಿಟ್ಟು ಇನ್ ಕೇಸ್ ಆಫ್ ಪಂಚರ್ ನಿಮಗೆ ಟೈರ್ನ ತೆಗೆದು ನಿಮಗೆ ಪಂಚರ್ ಸರಿ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ಸಾಕಷ್ಟು ಜನ ಈ ಪಾಯಿಂಟ್ನ ಹೈಲೈಟ್ ಮಾಡ್ತಾರೆ. ದಟ್ ಇಸ್ ಬೇಸಿಕಲಿ ಲಗೇಜ್ನ ಮೌಂಟ್ ಮಾಡೋದು ಆನ್ ಅ ಸೆಂಟರ್ ಸ್ಟ್ಯಾಂಡ್ ಹಾಕಿರೋ ಮೋಟರ್ ಸೈಕಲ್ ವೆರಿ ಈಸಿ ಕಂಪೇರ್ ಟು ಅ ಸೈಡ್ ಸ್ಟ್ಯಾಂಡ್. ಸೊ ಈ ಪಾಯಿಂಟ್ಸು ಡೆಫಿನೆಟ್ಲಿ ವ್ಯಾಲಿಡ್ ಇದೆ, ಬಟ್ ಐ ವುಡ್ ನಾಟ್ ಸೇ ಇಟ್ ಈಸ್ ಅ ಡೀಲ್ ಬ್ರೇಕರ್ ಪಾಯಿಂಟ್ಸ್ ಅಂತ ಹೇಳ್ತೀನಿ ಫಾರ್ ವಿಚ್ ನೀವು ಮೋಟರ್ ಸೈಕಲ್ನ ಪರ್ಚೇಸ್ ಮಾಡಬಾರ್ದು ನನ್ನ ಒಪಿನಿಯನ್. ಬಿಕಾಸ್ ಫಸ್ಟ್ಲಿ ಇಫ್ ಯು ಆರ್ ಕನ್ಸಿಡರಿಂಗ್ ಚೈನ್ ಲೂವಿಂಗ್ ಆ್ಯಂಡ್ ಚೈನ್ ಕ್ಲೀನಿಂಗು ಯೂಶಲಿ ನೀವು ಮನೆಯಲ್ಲೇ ಮಾಡ್ತೀರಾ. ಸೊ ಆರ್ ನೀವು ಇನ್ ಕೇಸ್ ನೀವು ಸರ್ವಿಸ್ ಸೆಂಟರ್ ಹೋಗ್ಬಿಟ್ಟು ಈಸಿಲಿ ಮಾಡ್ಬೋದು. ಸೊ ಅದೇನು ದೊಡ್ಡ ಹೆಡೇಕ್ ಇಲ್ಲ. ಆ್ಯಂಡ್ ಇನ್ ಕೇಸ್ ನೀವು ಮನೆಯಲ್ಲಿ ಆರಾಮಾಗಿ ಮಾಡಬೇಕಂದ್ರೆ ಯು ಕ್ಯಾನ್ ಬೈ ಅ ಪ್ಯಾಡಾಕ್ ಸ್ಟ್ಯಾಂಡು. ಆ್ಯಂಡ್ ಇನ್ ಕೇಸ್ ನೀವು ಲಾಂಗ್ ಟೂರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೂ ಕರೆಂಟ್ಲಿ ಯು ಹ್ಯಾವ್ ಪೋರ್ಟೇಬಲ್ ಪ್ಯಾಡಾಕ್ ಸ್ಟ್ಯಾಂಡ್ಸು ಅವೈಲೇಬಲ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಚೈನ್ ಲೂವಿಂಗ್ ಮಾಡ್ಬೋದು. ಸೆಕೆಂಡ್ ಬಂದ್ಬಿಟ್ಟು ಟೈರ್ ಚೇಂಜು ಒಂದು ರೇರ್ ಇವೆಂಟು, ಸೊ ಅದು ಏನೋ ದೊಡ್ಡ ವಿಚಾರ ಅಲ್ಲ. ಥರ್ಡ್ ಥಿಂಗ್ ಬಂದ್ಬಿಟ್ಟು ಪಂಚರ್ ಆದರೆ ಅವಾಗ ಏನಾಗುತ್ತೆ ಅಂತ ಕೇಳೋದ್ರೆ, ಎಸ್ ಅವಾಗ ಡೆಫಿನೆಟ್ಲಿ ನಾನು ಹೇಳ್ತೀನಿ ದಟ್ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ಅದೊಂದು ಅಡ್ಜಸ್ಟ್ ಮಾಡ್ಕೋಬೇಕಾದ್ರೆ ಅಗೇನ್ ಇಟ್ ಇಸ್ ಅ ರೇರ್ ಇವೆಂಟು. ಆ್ಯಂಡ್ ಲಾಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ಅ ವ್ಯಾಲಿಡ್ ಪಾಯಿಂಟು. ಆಬ್ವಿಯಸ್ಲಿ ನೀವು ಲಗೇಜ್ನ ಮೌಂಟ್ ಮಾಡೋಕ್ಕೆ ಎಸ್ ಇಫ್ ಯು ಆರ್ ಕ್ಯಾರಿಂಗ್ ಬಿಗರ್ ಲಗೇಜಸ್ಸು ಡೆಫಿನೆಟ್ಲಿ ಕಷ್ಟ ಆಗುತ್ತೆ ನಿಮಗೆ ಇಫ್ ಯು ಓನ್ಲಿ ಹ್ಯಾವ್ ಸೈಡ್ ಸ್ಟ್ಯಾಂಡು. ಸೊ ಇದು ಒಂದು ಡೆಫಿನೆಟ್ಲಿ ಒಂದು ಹ್ಯಾಸಲ್ ಅಂತ ಫೀಲ್ ಆಗುತ್ತೆ. ಸೊ ಇಫ್ ಯು ಫೀಲ್ ದಟ್ ಈಸ್ ಅ ಹ್ಯಾಸಲ್, ಡೆಫಿನೆಟ್ಲಿ ಯು ಕ್ಯಾನ್ ಕನ್ಸಿಡರ್ ಟು ಹ್ಯಾವ್ ಮೋಟರ್ ಸೈಕಲ್ ವಿತ್ ಸೆಂಟರ್ ಸ್ಟ್ಯಾಂಡು. ಬಟ್ ನನ್ನ ಒಪಿನಿಯನ್ಲಿ ಸ್ಟಿಲ್ ಐ ಥಿಂಕ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಇನ್ ಕೇಸ್ ಹಾರ್ಡ್ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಅದೂ ದೊಡ್ಡ ವಿಚಾರ ಆಗಲ್ಲ. ಆ್ಯಂಡ್ ನೀವು ಲೈಟ್ ಲಗೇಜ್ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದ್ರೂ ಅಷ್ಟೊಂದು ದೊಡ್ಡ ವಿಚಾರ ಆಗಲ್ಲ. ನೀವು ಸಾಫ್ಟ್ ಲಗೇಜಸ್ ಜಾಸ್ತಿ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಅವಾಗ ಡೆಫಿನೆಟ್ಲಿ ಇಫ್ ಯು ಹ್ಯಾವ್ ಸೆಂಟರ್ ಸ್ಟ್ಯಾಂಡ್ ಈಸಿ ಆಗುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು, ಬಟ್ ಐ ವುಡ್ ಸೇ ಮೆಜಾರಿಟಿ ಪೀಪಲ್ಗೆ ಅದು ವರಿಯಲ್ಲ. ಆ್ಯಂಡ್ ಆಲ್ಸೋ ಇಫ್ ಸೆಂಟರ್ ಸ್ಟ್ಯಾಂಡ್ ಇರೋದು ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಎಸ್ಪೆಷಲಿ ನೀವು ಆಫ್ ರೋಡಲ್ಲಿ ಜಾಸ್ತಿ ಹೋಗ್ತಾ ಇದ್ದೀರಾ ಅಂದರೆ ನೀವು ನೋಡಿರ್ಬೋದು ಸಾಕಷ್ಟು ಜನ ಮೋಟರ್ ಸೈಕ್ಲಿಸ್ಟು ಸೆಂಟರ್ ಸ್ಟ್ಯಾಂಡ್ನ ತೆಗೆದು ಬಿಡ್ತಾರೆ. ಯಾಕೆ ಅಂತ ಕೇಳ್ಬೋದು ನೀವು. ಬಿಕಾಸ್ ನೀವು ಆಫ್ ರೋಡ್ ಮಾಡಬೇಕಾದ್ರೆ ಸೈಡ್ ಸ್ಟ್ಯಾಂಡ್ ಸ್ವಲ್ಪ ಸೈಡಲ್ಲಿ ಇರುತ್ತೆ, ನಿಮಗೆ ಜನರಲಿ ಅದು ತುಂಬ ರೇರ್ಲಿ ಐ ವುಡ್ ಸೇ ಟಚ್ ಆಗುತ್ತೆ. ಆ್ಯಂಡ್ ಟಚ್ ಆದ್ರೂ ಒಂದು ಪ್ಲಾಸ್ಟರ್ ಗಿಸ್ಟ್ ಹಾಕ್ಬಿಟ್ಟು ಅದನ್ನು ಅಂಟಿಸ್ಬಿಡ್ಬೋದು. ಬಟ್ ಇನ್ ಕೇಸು ಸೆಂಟರ್ ಸ್ಟ್ಯಾಂಡು ಬೈ ಚಾನ್ಸು ಏನಾದರೂ ಟಚ್ ಆಗಿಬಿಡ್ತು, ಅದರ ಸ್ಪ್ರಿಂಗ್ ಹೊಟ್ಟೋಗ್ಬಿಡ್ತು ಅಂದರೆ ಆವಾಗ ದೊಡ್ಡ ಹ್ಯಾಸಲ್ ಆಗಿಬಿಡುತ್ತೆ. ಆ್ಯಂಡ್ ಇಟ್ ಮೈಟ್ ಆಲ್ಸೋ ಕಾಸ್ ಇಂಜುರಿ ಟು ಯು. ಮೇ ಬಿ ಗಾಡಿ ಬಿದ್ದೋಗ್ಬಿಡ್ಬೋದು, ಬಿಕಾಸ್ ಸೆಂಟರ್ ಸ್ಟ್ಯಾಂಡ್ ಯಾವಾಗಲೂ ಕೆಳಗಡೆ ಬೀಳ್ತಾ ಇರುತ್ತೆ. ಸೊ ಆಫ್ ರೋಡಲ್ಲಿ ಸಾಕಷ್ಟು ಜನ ಸೆಂಟರ್ ಸ್ಟ್ಯಾಂಡ್ನ ತೆಗಿತಾರೆ. ಸೊ ನಂದು ಒಪಿನಿಯನಲ್ಲಿ ಐ ವುಡ್ ಸೇ ನನಗಂತೂ ಸೆಂಟರ್ ಸ್ಟ್ಯಾಂಡ್ ಅವಶ್ಯಕತೆ ಇವಾಗ ಫೀಲ್ ಆಗ್ತಾ ಇಲ್ಲ. ಎಸ್ ನನಗೆ ಇನಿಷಿಯಲಿ ಅನಿಸಿತ್ತು ಎಸ್ ಸೆಂಟರ್ ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿದೆ. ಎಸ್ ಆಸ್ ಐ ಟೋಲ್ಡ್ ಯು ಇಟ್ ಈಸ್ ಅ ಗುಡ್ ಟು ಹ್ಯಾವ್ ಫೀಚರ್, ಬಟ್ ಯು ಕ್ಯಾನ್ ಲಿವ್ ವಿದೌಟ್ ಅ ಸೆಂಟರ್ ಸ್ಟ್ಯಾಂಡ್ ಅಂತ ಹೇಳ್ತೀನಿ ನಾನು.